ಎಲ್ಲರಿಗೆ ನಮಸ್ಕಾರ. ನೀವೇನಾದರೂ ಕರ್ನಾಟಕ ರೆಸಿಡೆನ್ಷಿಯಲ್ ಇನ್ಸ್ಟಿಟ್ಯೂಷನ್ ಆಫ್ ಎಜುಕೇಶನಲ್ ಸ್ಕೂಲ್ ಕ್ರೈಸ್ ವಸತಿ ಶಾಲೆಗೆ ರೆಡಿ ಆಗ್ತಾ ಇದ್ರೆ ಈ ವರ್ಷ ನಿಮಗೆ ಅದ್ಭುತವಾದಂಥ ಅವಕಾಶ ಸಿಗ್ಲಿಕ್ಕೆ ಹೋಗ್ತಾ ಇದೆ. ಹೌದು, ಇನ್ನು 875ಕ್ಕಿಂತ ಅಧಿಕ ಹುದ್ದೆಗಳನ್ನು ಆರ್ಥಿಕ ಇಲಾಖೆ ಅನುಮೋದನೆ ಮಾಡಿ ಈಗ ಆಲ್ರೆಡಿ ನಾನು ನೋಟಿಫಿಕೇಶನ್ ಹೊರಸಾಕ ರೆಡಿ ಇದ್ದೀನಿ ಅಂತಂದು ಸರ್ಕಾರ ಹೇಳಿದೆ. ವಸತಿ ಶಾಲೆಯೊಳಗಡೆ ಈಗ ಆಲ್ರೆಡಿ ಅದು ನೇಮಕಾತಿ ಆಗಬೇಕಾಗಿತ್ತು. ಬಟ್ ಒಳ ಮೀಸಲಾತಿ ಮತ್ತೆ ಬೇರೆ ಬೇರೆ ಸಮಸ್ಯೆಯಿಂದ ದೂರ ಆಗ್ತಾ ಇದೆ. ನೀವೇನಾದರೂ ಈ ವಸತಿ ಶಾಲೆಗೆ ಅದು ಸೈನ್ಸ್ ವಿಭಾಗದಲ್ಲಿ ಆಗಿರಲಿ ಅಥವಾ ಆರ್ಟ್ಸ್ ವಿಭಾಗದಲ್ಲಿ ಆಗಿರಲಿ ಅಥವಾ ಇಂಗ್ಲಿಷ್ ಟೀಚರ್ ಆಗಿರಲಿ ಅಥವಾ ಹಿಂದಿ ಶಿಕ್ಷಕರಾಗಿರಲಿ, ನೀವೇನಾದರೂ ಕ್ವಶನ್ ಪೇಪರ್ಸ್ ಒರಿಜಿನಲ್ ಕ್ವಶನ್ ಪೇಪರ್ಸ್ ಬೇಕಾದ್ರೆ HSTR, GPSTR, ಕ್ರೈಸ್ದು ಮತ್ತೆ CTETದು ಮತ್ತೆ TETದು ಪ್ರಶ್ನೆ ಪತ್ರಿಕೆಯನ್ನ ಅತ್ಯಂತ ಕಡಿಮೆ ಬೆಲೆಯೊಳಗಡೆ ನಿಮಗೆ ನಾನು ಟೆಲಿಗ್ರಾಮ್ ಅಥವಾ ವಾಟ್ಸಾಪ್ ಮುಖಾಂತರ ಕಳಿಸ್ಕೊಡ್ಲಿಕ್ಕೆ ಬಹಳ ಇಷ್ಟಪಡ್ತೀನಿ. ನೀವೇನಾದ್ರೂ ಈ ಪ್ರಶ್ನೆ ಪತ್ರಿಕೆಗಳು ಬೇಕಾದ್ರೆ ಈ ಒಂದು ಸ್ಕ್ರೀನ್ ಮೇಲೆ ಕಾಣುವಂತಹ ವಾಟ್ಸಾಪ್ ಮತ್ತು ಟೆಲಿಗ್ರಾಮ್ ಸಂಖ್ಯೆಗೆ ನೀವು ಸಂಪರ್ಕಿಸಿದ್ರೆ ನಾನು ನಿಮಗೆ ಖಂಡಿತವಾಗ್ಲೂ ಕೂಡ ನಾನು ನಿಮಗೆ ಪ್ರಶ್ನೆ ಪತ್ರಿಕೆಯನ್ನ ಕಳಿಸ್ಕೊಡ್ತೀನಿ. ಸ್ನೇಹಿತರೆ, ಈ ವಸತಿ ಶಾಲೆಗೆ ನಾವು ಯಾಕೆ ರೆಡಿ ಆಗಬೇಕು, ಎಷ್ಟು ಮುಖ್ಯ ಇದೆ ಅನ್ನೋದು ನಿಮ್ಗೆ ಈಗ ಗೊತ್ತಾಗಲ್ಲ. ಯಾವಾಗ ನಿಮ್ಮ ಸ್ನೇಹಿತರು ಆ ಒಂದು ನೌಕರಿಯೊಳಗೆ ಹೋಗಿ ಕೆಲ್ಸಕ್ಕೆ ನೀವೇನು ಫಸ್ಟ್ ಟೈಮ್ ಅವರು ಹೋಗಿ ಸಹಿ ಮಾಡಕತ್ತಾಗ ಅಥವಾ ಜಾಯಿನ್ ಆಗಕತ್ತಾಗ ಜಾಯಿನಿಂಗ್ ಲೆಟರ್ದು ಒಂದು ಸ್ಟೇಟಸ್ ಅನ್ನ ಅಪ್ಡೇಟ್ ಮಾಡ್ತಾರಲ್ಲ, ಅವಾಗ ನಮಗೆ ಎಷ್ಟು ನೋವಾಗಬಾರ್ದು, ಹೌದಲ್ವಾ? ಈಗ ಇದಕ್ಕ TET ಕಡ್ಡಾಯವಾಗಿ ಬೇಕೇ ಬೇಕು, ಯಾವುದು ವಸತಿ ಶಾಲೆಗೆ. ಯಾಕೆಂದ್ರೆ ಇದು TETಯನ್ನ ಇತ್ತೀಚೆಗೆ ವಸತಿ ಶಾಲೆಯ ವೃಂದ ಮತ್ತು ನೇರ ನೇಮಕಾತಿಯ ಒಂದು ತಿದ್ದುಪಡಿ ಮಾಡಿ ಬಿಟ್ಟಿದ್ದಾರೆ. ಇದಾಗೆ ಮಾಧ್ಯಮದ ಬಗ್ಗೆ ಬಹಳಷ್ಟು ಸಮಸ್ಯೆ ಇದೆ. ಇದ್ರ ಬಗ್ಗೆ ಇಲಾಖೆ ಮತ್ತೊಂದು ಬಾರಿ ಸ್ಪಷ್ಟತೆಯನ್ನ ಹೊರಡಿಸ್ತದೆ. ಅದ್ರ ಬಗ್ಗೆ ನೀವೇನು ಸಮಸ್ಯೆ ಅದ್ರ ಬಗ್ಗೆ ನೀವೇನು ಕೊರತೆಯನ್ನ ಎದುರಿಸಬೇಕಾಗಿಲ್ಲ. ಮತ್ತೊಂದು ವಿಚಾರ ಏನಂತಂದ್ರೆ, ಈಗ GPSTR ಎಷ್ಟಾಗುತ್ತೆ, HSTR ಎಷ್ಟಾಗುತ್ತೆ, ಮತ್ತೆ ಈ PSTR ಎಷ್ಟಾಗತ್ತೆ ಅಂತಂದು ಯಾವುದ್ರ ಬಗ್ಗೆ ಸ್ಪಷ್ಟವಾದ ಮಾಹಿತಿ ಇಲ್ಲ. ಬಟ್ ನಮ್ ಕಡೆ ಇರೋದು ವಸತಿ ಶಾಲೆ ಬಗ್ಗೆ ಇದೆ. ಸೊ ವಸತಿ ಶಾಲೆಗೆ ನಾವು ರೆಡಿ ಆಗ್ಬೇಕಂತಂದ್ರೆ ಖಂಡಿತವಾಗ್ಲೂ ಕೂಡ ಬೇಸಿಕ್ಸ್ ಬುಕ್ಸ್ ಗಳನ್ನ ನೀವು ಓದ್ಬೇಕು. ಇಂಗ್ಲಿಷ್ ಲ್ಯಾಂಗ್ವೇಜ್ ಟೀಚರ್ ಆಗ್ಬೇಕನ್ನೋರು 6ರಿಂದ ಹಿಡ್ಕೊಂಡು 12ನೇ ತರಗತಿಯ ಲ್ಯಾಂಗ್ವೇಜ್ 2ರ ಪಠ್ಯಗಳನ್ನ ಅಂದ್ರೆ ಪುಸ್ತಕಗಳನ್ನ ನೀವು ಖರೀದಿ ಮಾಡಬೇಕು ಸರ್ಕಾರದ್ದು. ಮತ್ತು ಯಾರೆಲ್ಲ ನೀನು ಲ್ಯಾಂಗ್ವೇಜ್ 1 ಅನ್ನು ಕೂಡ ಇಂಗ್ಲಿಷ್ ಅನ್ನ ಓದಬಹುದಾ ಅಂದ್ರೆ ಹೌದು, ಅದನ್ನು ಕೂಡ ನೀವು ಓದಿದ್ರೆ ನಿಮಗೆ ಒಂದು ರೀತಿ ಒಳಗಡೆ ಧೈರ್ಯಕ್ಕಿಂತ ಮತ್ತೊಂದಷ್ಟು ಧೈರ್ಯ ನಿಮಗೆ ಸಿಗ್ತದ ಅನ್ನೋದು ನನ್ನ ಒಂದು ಕಲ್ಪನೆ ಅಂತಂದು. ಇದೇ ರೀತಿ ನೀವು 10ನೇ ತರಗತಿ ಆಗಿರ್ಬೋದು, 9ನೇ ತರಗತಿ ಆಗಿರ್ಬೋದು, ಮತ್ತೆ ಅದೇ ರೀತಿಯಾಗಿ 7ನೇ ತರಗತಿ ಆಗಿರ್ಬೋದು. ಸೊ ಹಿಂಗೆ ನೀವು ಓದ್ಬೇಕು. ಯಾರೆಲ್ಲ ನಾನು ಸಮಾಜ ವಿಜ್ಞಾನ ಶಿಕ್ಷಕನಾಗ್ಲಿಕ್ಕೆ ಬಯಸ್ತೀನಿ ಅನ್ನೋರು ಏನಿದ್ದೀರಿ, ನೀವು 6ರಿಂದ ಹಿಡ್ಕೊಂಡು 7, 8, 9, 10, 11, 12ನೇ ತರಗತಿಯ ಟೆಕ್ಸ್ಟ್ ಬುಕ್ಸ್ ಅನ್ನ ಆದಷ್ಟು ಬೇಗನೆ ಕಲೆಕ್ಟ್ ಮಾಡಿ ಓದಾಕ ಇವತ್ತಿನಿಂದ ಸ್ಟಾರ್ಟ್ ಮಾಡಿ. ಇದು ಪಾಯಿಂಟ್ ನಂಬರ್ 1. ಮತ್ತೆ ಇನ್ನೊಂದು ಏನಂತಂದ್ರೆ, ನಾನು ಹಿಂದಿ ಶಿಕ್ಷಕನಾಗ್ತೀನಿ, ನಾನು ಕನ್ನಡ ಶಿಕ್ಷಕನಾಗ್ತೀನಿ ಅಂತಂದ್ರೆ ದಯವಿಟ್ಟು, ಅಥವಾ ನಾನು ವಿಜ್ಞಾನ ಶಿಕ್ಷಕನಾಗ್ತೀನಿ ಅಂತಂದ್ರೆ, ಅಥವಾ ದೈಹಿಕ ಶಿಕ್ಷಣ ಅಥವಾ ಏನು ನಿಮ್ಮ ವಿಷಯಗಳು ಏನ್ ಅದಾವಲ್ಲ, 6ರಿಂದ ಹಿಡ್ಕೊಂಡು 12ನೇ ತರಗತಿಯ ಎಲ್ಲ ಪಠ್ಯ ಪುಸ್ತಕಗಳನ್ನ ಕಲೆಕ್ಟ್ ಮಾಡಿ ಇವತ್ತನ್ನ ಓದಾಕ ಸ್ಟಾರ್ಟ್ ಮಾಡ್ರಿ. ಇದು ನೀವು ಮಾಡಬೇಕಾಗಿರುವಂತ ಮೊದಲ ಕೆಲಸ. ಇನ್ನು 2ನೇ ಕೆಲಸ ಏನಪ್ಪಾ ಅಂತಂದ್ರೆ, ನಿಮ್ಗೆ ಈ ಕಡೆ ಪ್ರಶ್ನೆ ಪತ್ರಿಕೆ ಜೊತೆಗೆ ಪಠ್ಯಕ್ರಮವನ್ನ ಬಹಳಷ್ಟು ಸುವಿಸ್ತಾರವಾಗಿ ನೀವೊಂದು ಸ್ಮಾಲ್ ದಾಗಿ ಒಂದು ಸಂಶೋಧನೆ ಮಾಡಬೇಕು. ಪ್ರಶ್ನೆ ಎಷ್ಟು ಆಳವಾಗಿ ಕೇಳ್ತಾ ಇದ್ದಾನೆ, ಎಷ್ಟು ನಿಖರವಾಗಿ ಕೇಳ್ತಾ ಇದ್ದಾನೆ, ಇಲ್ಲಿ ಹೆಚ್ಚಿಗೆ ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ಕ್ವಶನ್ ಬರ್ತಾ ಇದ್ದೇನಾ, ಅಥವಾ ಬರೀ ಒಂದು ಫ್ಯಾಕ್ಟ್ಸ್ ಮೇಲೆ, ಘಟನೆಗಳ ಮೇಲೆ, ಇಸ್ವಿಗಳ ಮೇಲೆ, ಯಾರು ಹೇಗೆ ಯಾವಾಗ ಅದ್ರ ಮೇಲೆ ಪ್ರಶ್ನೆ ಕೇಳ್ತಾ ಇದ್ದಾನ ಅಂತ ನೋಡ್ಬೇಕಾಗ್ತದೆ. ಪ್ರಶ್ನೆಯ ಒಂದು ವಿಭಿನ್ನತೆಯನ್ನ ಅರ್ಥ ಮಾಡ್ಕೋಬೇಕು. ಅಸರ್ಷನ್ ಅಂಡ್ ರೀಸನಿಂಗ್ ಕ್ವಶನ್ ಬರ್ತಾ ಇದಾವ, SR/No ಟೈಪ್ ಕ್ವಶನ್ಸ್ ಬರ್ತಾ ಇದಾವ, ಮ್ಯಾಚ್ ದ ಫಾಲೋವಿಂಗ್ ಕ್ವಶನ್ಸ್ ಬರ್ತಾ ಇದಾವ, ಅಥವಾ ಇವು ಕೆಳಗಿನಲ್ಲಿ ಯಾವುದು ಸರಿಯಾಗಿದೆ ಯಾವುದು ತಪ್ಪಾಗಿದೆ, ಮತ್ತೆ ಸರಿಯಾದ ಆಯ್ಕೆಗಳನ್ನ ಮಾತ್ರಗೊಳಿಸಿ A ಸರಿ, AB ಸರಿ, ABC ಸರಿ, ABCD ಸರಿ ಅಂತ. ಮತ್ತೆ ಅದ್ರ ಜೊತೆಗೆ 1 ಸರಿ, 2 ಸರಿ, 3 ಸರಿ, 4 ಸರಿ, ಈ ರೀತಿಯಾದಂತಹ ಪ್ರಶ್ನೆಗಳಿಗೆ ನೀವು ದೀರ್ಘವಾಗಿ, ತಾರ್ಕಿಕವಾಗಿ, ಅತ್ಯಂತ ಅರ್ಥಗರ್ಭಿತವಾಗಿ ಮತ್ತು ಅದರ ವಿಷಯದ ಒಳಗೆ ಇಳಿದು ಓದ್ಬೇಕಾಗ್ತದೆ. ಸೊ ಹಿಂಗಾಗಿ ನೀವು ಮೇಲೆ
ಪ್ರಾರಂಭದಲ್ಲಿ ಓದಿದ್ರೂ ಕೂಡ ಸಮಸ್ಯೆ ಇಲ್ಲ. ಆದ್ರೆ ಬರ್ತಾ ಬರ್ತಾ 2ನೇ ಬಾರಿ, 3ನೇ ಬಾರಿ, 4ನೇ ಬಾರಿ ಓದಿರುವಂತಹ ಪುಸ್ತಕಗಳನ್ನ, ವಿಷಯಗಳನ್ನ ಮಗದೊಮ್ಮೆ ನೀವು ಅವುಗಳನ್ನ ಡೀಪ್ ಆಗಿ ಸ್ಟಡಿ ಮಾಡಬೇಕಾಗ್ತದ. ಇದ್ರ ಬಗ್ಗೆ ನೀವು ಗೊತ್ತಿರಲಿ. ಮತ್ತೊಂದು ವಿಷಯ ಏನಂತಂದ್ರೆ, ನಿಮ್ಮ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತಹ ಕೇಂದ್ರ ಸರ್ಕಾರದಲ್ಲಿ ನಡೆಸುವಂತಹ EMRS ಮತ್ತು KBS ಮತ್ತು NVS ಮತ್ತು ಬೇರೆ ಬೇರೆ ರಾಜ್ಯದ ಶಿಕ್ಷಕರ ಸಂಬಂಧಪಟ್ಟಂತಹ ಇಂಗ್ಲಿಷ್ ವರ್ಷನದ ಕ್ವಶನ್ಸ್ ಗಳನ್ನ ನೋಡಿ ಆನ್ಸರ್ಸ್ ಗಳನ್ನ ಮಾಡಾಕ ನೀವು ಟ್ರೈ ಮಾಡಬೇಕು. ಎಲ್ಲಿವರೆಗೆ ನಾನೊಂದು ಬಾವಿಯಲ್ಲಿ ಇರುವಂತಹ ಕಪ್ಪೆಯಾಗಿ ನಾನು ಪ್ರಶ್ನೆ ಪತ್ರಿಕೆಗಳನ್ನ ಮತ್ತೆ ಪುಸ್ತಕಗಳನ್ನ ಓದಿ ಬಿಡಿಸ್ತೇನೋ ನಮಗೆ ಅಷ್ಟೇ ಅರ್ಥ ಆಗುತ್ತೆ. ನಾನು ಯಾವಾಗ ಮತ್ತೊಂದು ಪ್ರಶ್ನೆ ಪತ್ರಿಕೆಯನ್ನು ನೋಡ್ತೀನಿ, ಪ್ರಶ್ನೆ ಹಿಂಗೂ ಕೇಳ್ಬಹುದಾ ಮತ್ತೆ ಯಾವ ರೀತಿಯಾಗಿ ಪ್ರಶ್ನೆ ಬರಬಹುದು ಅಂತ ನಮಗೆ ಗೊತ್ತಾಗೋದು ಪ್ರಶ್ನೆ ಪತ್ರಿಕೆಗಳನ್ನ ಬಿಡಿಸೋದ್ರಿಂದ. ಕೇವಲ ಪಠ್ಯ ಪುಸ್ತಕಗಳನ್ನ, ಟೆಕ್ಸ್ಟ್ ಬುಕ್ಸ್ ಗಳನ್ನ, ಸ್ಟ್ಯಾಂಡರ್ಡ್ಸ್ ಬುಕ್ಸ್ ಗಳನ್ನ ಓದಿದ್ರೆ ಎಕ್ಸಾಮ್ ಅನ್ನ ಪಾಸ್ ಆಗಕ ಆಗೋದಿಲ್ಲ. ಇದನ್ನ ನೀವು ತಲೆಯಾಗಿಟ್ಕೋರಿ. ಮತ್ತೆ ಏನ್ ಮಾಡ್ಬೇಕಂತಂದ್ರೆ, ಸಾಧ್ಯವಾದಷ್ಟು ರಿವಿಷನ್ಸ್ ಗಳನ್ನ ಬಿಫೋರ್ ಎಕ್ಸಾಮ್ಸ್ ಗಳನ್ನ ಮಾಡಕ್ ಸ್ಟಾರ್ಟ್ ಮಾಡ್ರಿ. ಮತ್ತೆ ಇನ್ನೊಂದು ವಿಷಯನ ನೀವು ನೆನಪಿಟ್ಕೊಳ್ಬೇಕಾಗ್ತದ. ನಿಮ್ಮ ಸ್ಟಡಿಯನ್ನ ಕನ್ಸಿಸ್ಟೆನ್ಸಿ, ನಿರಂತರವಾಗಿ ಮತ್ತೆ ಡೆಟರ್ಮಿನೇಷನ್, ಒಂದು ಸ್ಟ್ರಾಂಗ್ ಮೋಟಿವ್ ನಿಂದ ಇಟ್ಕೊಂಡು ಓದಾಕ ಸ್ಟಾರ್ಟ್ ಮಾಡಬೇಕು. ಯಾವುದೇ ಕಾರಣಕ್ಕೂ ಕೂಡ ನೀವು 4 ದಿನ ಓದಿ 2 ದಿನ ನಾನು ಮನೆಗೆ ಹೋಗ್ತೀನಿ, ಊರಿಗೆ ಹೋಗಿ ಬರ್ತೀನಿ, ಮತ್ತೆ 1 ವಾರ ಓದಿ ನಾನು ಮತ್ತು 4 ದಿನ ನಾನು ರೆಸ್ಟ್ ಮಾಡ್ತೀನಿ ಅನ್ನೋದಾದ್ರೆ ದಯವಿಟ್ಟು ನೀವು ಪರೀಕ್ಷೆಗೆ ಓದಬೇಡಿ. ಇದ್ರ ಬಗ್ಗೆ ನೀವು ಸ್ಪಷ್ಟವಾದ ಅರ್ಥವನ್ನ ಮಾಡ್ಕೊಳ್ಳಿ. ಮತ್ತೆ ನೀವು ಮಾಡಬೇಕಾಗಿರುವಂತಹ ಬಹುಮುಖ್ಯ ವಿಷಯ ಏನಂತಂದ್ರೆ, ನೀವು ಸಾಧ್ಯವಾದಷ್ಟು ಮಾರ್ನಿಂಗ್ ಬೆಳಿಗ್ಗೆ ಎದ್ದು ಓದುವಂತಹ ಅಭ್ಯರ್ಥಿ ಆಗ್ತೀರಿ ಅನ್ನೋದು ನನ್ನ ಒಂದು ಅನಿಸಿಕೆ. ಮಾರ್ನಿಂಗ್ ಇಂದ ಇಟ್ಕೊಂಡು 1:30 ಮಧ್ಯಾಹ್ನದ ಸಮಯದವರೆಗೆ ಅಥವಾ 1 ಗಂಟೆಯವರೆಗೆ ಏನ್ ಸಮಯ ಇದೆ, ದಿಸ್ ಈಸ್ ಲೈಫ್ ಚೇಂಜಿಂಗ್ ಟೈಮ್ ಅಂತ ನಾನು ಹೇಳ್ತೀನಿ. ಡಿಯರ್ ಆಸ್ಪಿರೆಂಟ್ಸ್, ಈ ಒಂದು ಟೈಮ್ ಅನ್ನ ನಾವು ಸರಿಯಾಗಿ ಬಳಕೆ ಮಾಡ್ಕೋಬೇಕಾಗ್ತದೆ. ಯಾರೆಲ್ಲ ಮನೆಯಲ್ಲಿ ಓದ್ತಾ ಇದ್ದೀರಿ, ಸಾಧ್ಯವಾದಷ್ಟು ಬೆಳಗ್ಗೆ, ಸಾಧ್ಯವಾದಷ್ಟು ರಾತ್ರಿಯ ಒಂದು ಸಮಯವನ್ನ ನೀವು ಗುರ್ತು ಮಾಡ್ಕೊಂಡು ಓದಿ. ಮಧ್ಯಾಹ್ನ ಮತ್ತೆ ಸಂಜೆ ನಿಮಗೇನಾದರೂ ಅಲ್ಲಿ ಯಾರು ಕೂಡ ನಿಮಗೆ ತೊಂದರೆ ಕೊಡ್ತಾ ಇಲ್ಲ ಅಂತಂದ್ರೆ ಓದ್ಬಹುದು. ಆದರೆ ಮನೆ ಅಂತಂದ್ರೆ ಮಕ್ಕಳು, ಕುಟುಂಬ, ಗಂಡ, ಹೆಂಡತಿ, ತಂದೆ, ತಾಯಿ ಅಂತ ಎಲ್ಲರೂ ಇರ್ತಾರೆ. ಸೊ ಹಿಂಗಾಗಿ ಅವ್ರಗಳ ಸಮಸ್ಯೆ ಅನ್ನೋದಕ್ಕಿಂತ ಅವ್ರಗಳ ಒಂದು ಪ್ರೀತಿ ಹೆಚ್ಚಾಗಿರೋದ್ರಿಂದ ನಾವು ಓದಾಕ ನಮ್ಮ ಮನಸ್ಸು ಹಾತೊರೆಯೋದಿಲ್ಲ. ಇದ್ರ ಬಗ್ಗೆ ನಿಮಗೂ ಕೂಡ ಗೊತ್ತಿಲ್ಲ. ಮತ್ತೆ ಮುಖ್ಯವಾದಂತಹ ವಿಷಯವನ್ನ ನೀವು ಗಮನದಲ್ಲಿ ಇಟ್ಕೋಬೇಕು. ಯಾವ್ದಂತಂದ್ರೆ, ಅದು ನಮ್ಮ ಒಂದು ಶಾಲಾ ಟೆಕ್ಸ್ಟ್ ಬುಕ್ಸ್ ಗಳನ್ನ ಸಾಧ್ಯವಾದಷ್ಟು ರಿವಿಷನ್ಸ್ ಮಾಡಿ ಅಂತ ನಾನು ಹೇಳ್ತೀನಿ. ನಾವು ಬಹಳ ಕಡೆಗಣಿಸೋದು ಅದೇ ಒಂದು ಟೆಕ್ಸ್ಟ್ ಬುಕ್ಸ್ ಗಳನ್ನ, ಬಟ್ ಅದೇ ಪ್ರಶ್ನೆಗಳು ಬರ್ತಾ ಇದಾವ. ನಾವು ಇನ್ನೊಂದು ಬಹುಮುಖ್ಯ ವಿಷಯ ಏನಂತಂದ್ರೆ, ನೀವು UPSC ತೆಗೆದುಕೊಳ್ರಿ, CDS ತೆಗೆದುಕೊಳ್ರಿ, NDA ತೆಗೆದುಕೊಳ್ರಿ, ಮೊನ್ನೆ ನಡೆದಂತಹ KVS, NVS, EMRS ಪರೀಕ್ಷೆಯನ್ನು ತೆಗೆದುಕೊಳ್ಳಿ. ಆ ಎಲ್ಲಾ ಪರೀಕ್ಷೆಗಳಿಗೆ ಕಟ್ ಆಫ್ ಬಂದ್ಬಿಟ್ಟು 100ಕ್ಕೆ 100ರಷ್ಟು ನಿಂತಿಲ್ಲ. ಎಷ್ಟು ನಿಂತಿದೆ? 100ಕ್ಕೆ ನೀವು 60ಕ್ಕಿಂತ ಹೆಚ್ಚಿಗೆ ಮಾಡಿದ್ರೆ ಮುಗಿದೋಯ್ತು. ನೀವು 80 ಮಾಡಬೇಕಾಗಿಲ್ಲ, 90 ಮಾಡಬೇಕಾಗಿಲ್ಲ, 65 ಮೇಲಿಂದ ಇಟ್ಕೊಂಡು 75, 80 ಮೇಲೆ ಮಾಡಬೇಕಾಗುತ್ತೆ. ಇದಾಗೂ ಕೂಡ ಪ್ರಶ್ನೆ ಪತ್ರಿಕೆಗಳ ಮೇಲೆ ಆ ಒಂದು ಮಾರ್ಕ್ಸ್ ಕಟ್ ಆಫ್ ಹೋಗ್ತದ. ಅದ್ರ ಬಗ್ಗೆ ನೀವು ಚಿಂತೆ ಬೇಡ. ನಾನು 100ಕ್ಕೆ 100 ಮಾಡ್ತೀನಿ ಅನ್ನುವಂತಹ ಪರಿಶ್ರಮ ನಿಂದ ಇರಲಿ, ಬಟ್ 100ಕ್ಕೆ 100 ಪ್ರಶ್ನೆಗಳನ್ನ ನಾನು ಅಟೆಂಡ್ ಮಾಡ್ತೀನಿ ಅನ್ನುವಂತಹ ಆ ಹುಚ್ಚುತನವನ್ನ, ಆ ಒಂದು ಆತ್ಮಸ್ಥೈರ್ಯವನ್ನ ನೀನು ತೆಗಿ. ಏನ್ ಮಾಡ್ಬೇಕು, ನನಗೆ 80 ಪ್ರಶ್ನೆಗಳು ಸರಿಯ ಆಗ್ಬೇಕು, ನನಗೆ ಅಷ್ಟೇ. ಆ 80 ಪ್ರಶ್ನೆಗಳನ್ನು ನಾನು ಕರೆಕ್ಟ್ ಆಗಿ ಅಟೆಂಡ್ ಮಾಡಿ ಬರ್ತೀನಿ ಅನ್ನುವಂತಹ ಮನೋಭಾವನೆಯನ್ನ ನೀವು ಬೆಳೆಸ್ಕೊಳ್ಬೇಕು. ಗೊತ್ತಿಲ್ಲ ಅಂದ್ರೂ ಕೂಡ ಪ್ರಶ್ನೆಗಳನ್ನ ಅಟೆಂಡ್ ಮಾಡಿ ಈ ಋಣಾತ್ಮಕ ಅಂಕಗಳಿಂದ ನಾನು ಬಂದಿರುವಂತಹ ಅಂಕಗಳನ್ನ ಕಳ್ಕೊಳ್ತೀನಿ ಅಂತಂದ್ರೆ ನಮ್ಮಂತ ಹುಚ್ಚರು ಯಾರ ಅದಾರ, ನೀವೇ ಉತ್ತರ ಕೊಡಿ ಇದಕ್ಕೆ. ಹೌದು ಸ್ನೇಹಿತರೆ, ಇವತ್ತಿನ ದಿನ ನಾನು ವಸತಿ ಶಾಲೆ ಬಗ್ಗೆ ಸಂಪೂರ್ಣವಾಗಿ ಹೇಳಕ್ಕಾಗಿಲ್ಲ ಅಂದ್ರೂ ಕೂಡ ನನಗೆ ತಿಳಿದಿರುವಷ್ಟು 2 ಮಾತುಗಳನ್ನ, ಮನಸ್ಸಿನ ಭಾವನೆಯನ್ನ ನಿಮ್ಮ ಹತ್ರ ಹಂಚಿಕೊಂಡಿದ್ದೇನೆ. ನೀವು ಕೂಡ ನಿಮ್ಮಲ್ಲಿರುವಂತಹ ಕೆಲವೊಂದಿಷ್ಟು ಸಮಸ್ಯೆಗಳನ್ನ, ಪ್ರಶ್ನೆಗಳನ್ನ ಮತ್ತೆ ಬರುವಂತಹ ವಿಚಾರಗಳನ್ನ ಕೆಳಗಿನ ಕಮೆಂಟ್ ಬಾಕ್ಸ್ ಒಳಗ ನನ್ನ ಜೊತೆ ನೀವು ಹಂಚ್ಕೊಡ್ರಿ. ನಿಮ್ಗೆ ನಾನು ಮತ್ತೆ ಉತ್ತರ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಮತ್ತೆ ಮುಂದಿನ ಒಂದು ವಿಡಿಯೋದೊಳಗಡೆ ಏನಂತ ನಾನು ಯಾವುದರ ಬಗ್ಗೆ ವಿಷಯದ ಬಗ್ಗೆ ವಿಡಿಯೋ ಮಾಡಬೇಕು ಅನ್ನೋದು ಕೂಡ ಕೆಳಗಿನ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡಿ. ನಮಸ್ಕಾರ.